ಅಲ್ವಲ್ಲ ನೀನು ಎಂಡ್ರನ್ನ ಅಲ್ಲಿ ಇಲ್ಲಿ ತಿರ್ಗಾಕ್ಬಿಟ್ಬಿಟ್ಟು ಹಿಂಗೆ ಮೂರೊತ್ತು ಕುಡ್ಕೊಂಡಿದ್ರೆ ಊರಾಗ ಜನ ಉಗಿಯಲ್ವೇನಲ್ಲ. ಯೋಷ್ಟು ದಿವಸ ಅಂತ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀಯಾ? ಏನನ ಒಂದ್ರ ಒಟ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಲಿ. ಅಲ್ಲ ಕಣಪ್ಪ, ಹಿಂಗೇನ ರಾತ್ರಿ ಹೊತ್ತು ಹೋಗಿ ಅಲ್ಲಿ ಇಲ್ಲಿ ಬಿದ್ದು ಬಂದ್ರೆ ಯಾರು ಜವಾಬ್ದಾರರು? ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಯಾರಪ್ಪ ನೋಡ್ತಾರೆ? ಇಲ್ಲ ಕಣದ್ಕೆ ನಾನೇನು ಬೀಳ್ಬೇಕಂತ ಬೀಳಲಿಲ್ಲ. ಕರೆಂಟ್ ಹೋಗ್ಬಿಡ್ತಾವ ನನ್ನ ಮಗಂದು. ಕತ್ಲಾಗ ಕಾಣಲಿಲ್ಲ ಕಣದ್ಕೆ ಚರಂಡಿ. ಹಂಗಾಗಿ ನೋಡಲಿಲ್ಲ, ಕಾಲಿಕ್ಬಿಟ್ಟೆ. ಅದ್ರೊಳಗೆ ಸುಮ್ಮನೆ ಬಿದ್ದೋಗ್ಬಿಟ್ಟೆ. ಇನ್ನೇನು ಮಾಡಲಿ ಪಾಪ. ಯಾರ ಬಂದು ಎತ್ತಿರು ನೋಡಿ ಸರೋಜಿ, ಯಾರೋ ಬಂದು ಎತ್ತಿರು ಅಂತ ಹೇಳ್ತಾವನಿ. ನಾನೇ ಕಣ್ಲ ಎತ್ಕೊಂಬಂದಿದ್ದು. ನಾನು ನೋಡ್ಕೊಳ್ಳಿಲ್ಲ ಅಂದಿದ್ರೆ ಅದ್ರಾಗೆ ಬಿದ್ದಿರ್ತಿದ್ದೆ. ಅಣ್ಣ ಇವತ್ತು ನಮ್ಮ ಬಾಮೈದು ಸಿಕ್ಕಿದ್ರು ಸಂತೆಗೆ. ಮಂಜಿನ ಇವತ್ತು ಕಳಿಸ್ಕೊಡ್ತೀನಿ ಅಂತ ಹೇಳವ್ರಿ. ಬಂದ್ಲು ಅಂದರೆ ರವಶ್ ನೀವು ಬಿಂಡ್ ಎತ್ಬೇಕು ಅವಳಿಗೆ. ಯಾಕಲ್ಲ ಹಿಂಗೆಲ್ಲ ಮಾತಾಡ್ತೀವಿ? ನಾನು ಹೇಳ್ದಷ್ಟು ಕೇಳೋಣ ನೀನು ಸುಮ್ಕೆ. ಅವ್ರ ಅಣ್ಣಗೂ ಅದನ್ನೇ ಹೇಳಿ ಬಂದಿದ್ದೀನಿ, 10 ಲಕ್ಷ ಲಾಟ್ರಿ ಹೊಡೆದೈತೆ ಅಂತ ಹೇಳ್ಬಿಟ್ಟು ಕಳಿಸು ಅಂತ. ನೀವು ರವಷ್ಟು ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ಅವಳು ಇಲ್ಲಿರಲ್ಲ, ಓಡೋಗ್ತಾಳೆ ತಿರ್ಗಾನು. ನಾವೇನು ಮಾಡೋಣಪ್ಪ? ನಾವೇನು ಕತ್ತಿಟ್ಟು ತಳ್ತೀವ ನೀನು ಎಂಡ್ರೂ ಹೋಗು ಅಂತ? ಇರೋದನ್ನ ಮಾಡ್ಕೊಂಡು ಮುಂಡ್ಕೊಂಡಿರೋದಕ್ಕೆ ಆಗಲ್ಲ ಅಂತಂದ್ರೆ ಇನ್ನೇನು ಮಾಡೋಣ ನಾವು? ಅದೇ ನಾನು ಹೇಳ್ತಿರೋದು. ಈಗ 10 ಲಕ್ಷ ಲಾಟ್ರಿ ಹೊಡೆದೈತೆ, ನಾನು ಏನೋ ಒಂದು ಮೇಂಟೈನ್ ಮಾಡ್ತೀನಿ, ನೀವು ಅದಕ್ಕೆ ಸುಮ್ಕೆ ಹ್ಞೂ ಅಂದ್ಬಿಡ್ರಿ ಅಷ್ಟು. ಇನ್ನೇನು ಮಾತಾಡೋಕೆ ಹೋಗ್ಬಿಡ್ರಿ. ಏನದಕ್ಕೆ? ಸರಿನಾ? ಇವೆಲ್ಲ ಸುಳ್ಳು ಅಂತ ಅವಳಿಗೆ ಗೊತ್ತಾದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾಳೇನಪ್ಪ? ನಿನ್ ಕಡೆಗೆ ಮಾತಾಡಿ ನಮ್ಮನ್ನೇನ ನಾವು ಮಾಡಿಗಿಡೋಣ ಆಮೇಲೆ ಅವಳು ಏನು ಮಾಡ್ತಾಳೆ? ಅದಕ್ಕೆ ತಿವ್ದಾಕ್ಬಿಡ್ತೀನಿ ಮಾತಾಡಿಗಳು ಅಂದ್ರಿ. ಹೋಗೋಣ ತಿವ್ದಾಕ್ಬಿಡ್ತೀನಿ. ಏನು ಕೋಳಿ ಕೆಟ್ಟೋಯ್ತಾ? ಸುಮ್ಮನೆ ನಾನು ಹೇಳ್ದಂಗೆ ಕೇಳೋದಕ್ಕೆ ನೀನು ಸುಮ್ಮನಿರೋಣ ನೀನು. ಅಮ್ಮ ನಾನು ತಕಬತ್ತೀನಿ ಬಾರಮ್ಮ, ಒಳಗೆ ನೀನು ನಾನು ಸಿಲ್ಲ ತಕಬತ್ತೀನಿ ಬಾ. ರೀ ಏನ್ರಿ ಇದು? ಯಾಕೆ ಈ ಥರ ಎಲ್ಲ ಮಾಡ್ಕೊಂಡಿದ್ದೀರಾ? ಏನಾಯ್ತ್ರಿ ನಿಮ್ಗೆ? ಮಂಜಿ ಯಾಕೆ ಇಷ್ಟು ಬೇರೆ ಬಂದಿದ್ದಿ? ಅಮ್ಮನ ಮನೆಗೆ ಹೋದ್ರೆ ನಾನು ನಿನ್ ಬರಲ್ಲ ಅಂತ ಹೋದೋಳು ಇಷ್ಟು ಬೇಗ ಬಂದಿದ್ಯಾ? ಅಯ್ಯೋ ಅದೆಲ್ಲ ಇರ್ಲಿರಿ. ಏನ್ರಿ ಇದು? ಮುಖ ಎಲ್ಲ ಕಿತ್ತಾಕೊಂಡಿದ್ದೀರಾ, ತಲೆಗೆಲ್ಲ ಬ್ಯಾಂಡೇಜ್ ಕಟ್ಕೊಂಡಿದ್ದೀರಿ. ಏನಾಯ್ತ್ರಿ ನಿಮ್ಗೆ? ಅಲ್ಲ ಏನು ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ. ಏ ಸರೋಜಿ, ಏನೇ ಮಾಡಿದೆ ನನ್ನ ಗಂಡನ್ ನೀನು? ಯಮ್ಮ ತಾಯಿ, ನಾನೇನೇ ಮಾಡ್ಲಿ ನಿನ್ ಗಂಡಿಗೆ? ಎಲ್ಲ ಬಿದ್ದು ಬಂದವ್ ನೋಡು. ಏನೋ ಬಿದ್ದು ಬಂದಿರೋದ? ಯಾಕ್ರಿ ನೋಡ್ಕೊಂಡು ಓಡಾಡ್ಬೇಕಲ್ವಾ? ಯಾಕ್ರಿ ಬೀಳಕ್ ಹೋದ್ರಿ? ನೋಡ್ರಿ ಮುಖ ಎಲ್ಲ ಕಿತ್ತೋಗೈತಲ್ರಿ. ಏನ್ ಮಾಡ್ಲಿ ಮಂಜಿ, ನೀನು ಹೋಗ್ತವ್ರ ಮನೆ ಸೇರ್ಕೊಂಡ್ಬಿಟ್ಟೆ. ನನ್ಗೆ ಯಾರು ದಿಕ್ಕು? ತಲೆ ಕೆಟ್ಟೋಗಿ ಬಿದ್ದೆ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ ನೀವು? ನಾನು ಬಂದಿದ್ದೀನಲ್ಲ ಇವಾಗ. ಆದ್ರೆ ಇಷ್ಟು ದಿವಸ ಇರ್ಲಿಲ್ವಲ್ಲ ನೀನು? ಅಳಿಯಂದ್ರೆ ಓ ಅತ್ತೆ ಮಾರು ಬರ್ಬೇಕು. ಅಳಿಯನ್ ಮನೆಗೆ ನಮಸ್ಕಾರ ಕಣತೆ. ಅಲ್ಲ ಅಳಿಯಂದ್ರೆ ಯಾಕೆ? ಏನಾಯ್ತು? ಮುಖ ಎಲ್ಲ ಹಿಂಗ್ ಮಾಡ್ಕೊಂಡಿದ್ದೀರಲ್ಲ. ನೋಡಮ್ಮ, ನಾನು ಇಲ್ಲ ಅಂತೇಳಿ ಬಿದ್ದು ಬಂದಿದ್ದಾರೆ. ಆಸ್ಪತ್ರೆಗೆ ಹೋಗಿದ್ರೆ ಅಳಿಯಂದ್ರೆ? ಹೂ ಕಣತ್ತೆ, ಹೋಗಿದ್ದೆ. ಬ್ಯಾಂಡೇಜ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಹುಷಾರಾಗ್ತೀನಿ 2 ದಿವ್ಸಕ್ಕೆ ಅಂತ ಹೇಳಿ ಕಳ್ಸವ್ರಿ. ಬಾರಮ್ಮ ಕೂಕ. ಓ ಏನಮ್ಮ ದೊಡ್ಡ ಸೊಸೆ, ಚೆನ್ನಾಗಿದ್ದೀಯಾ? ಹ್ಞೂ ಚೆನ್ನಾಗಿದ್ದೀನಿ ಕಣಮ್ಮ, ನೀವು ಚೆನ್ನಾಗಿದ್ದೀರಾ? ಹ್ಞೂ ನಾನು ಚೆನ್ನಾಗಿದ್ದೀನಿ. ಅತ್ತೆ ಭಾಳ ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ ನಮ್ಮ ಮನೆಗೆ. ಗೊತ್ತಾನೆ ಇರಲಿಲ್ಲ ನೀವು. ಏನತ್ತೆ ಸಮಾಚಾರ? ಇದೇ ನೋಡಿ ಅಂದ್ರೆ ಹಿಂಗೆ ಹೇಳ್ತೀರಿ. ಇಷ್ಟು ದಿವಸ ಅಂತೂ ಏನೋ ಈ ಕಿತ್ತೋಗಿರ ಮನೆಗಿದ್ರಿ. ಇನ್ನು ಮುಂದೇನು ನೀವು ಹಂಗೆ ಇರ್ತೀರಾ? ಇನ್ನೇನು ನಾಳೆ ನಾಡ್ದಂಗೆನೆ ಮನೆ ಬೇರೆ ಮನೆ ಮಾಡಿಬಿಡೋದಿನಿ. ದೊಡ್ಡದಾಗಿರೋ ಮನೆ ಒಂದು ತಕೊಂಡ್ರಿ, ಇಲ್ಲ ಅಂದ್ರೆ ಎಲ್ಲ ಸೈಡ್ ಗಿಟ್ ತಕೊಂಡು ಒಂದು ಮನೆಗಿನ ಕಟ್ಸ್ಕೊಂಡ್ರೆ ಆಗ್ತತಿ. ಯಾಕಮ್ಮ ಈ ತರ ಮಾತಾಡ್ತಿದ್ದೀರಾ ನೀವು? ಅಮ್ಮಯ್ಯ, ಇದು ನನ್ನ ಮಗಳು ಅಳಿಯಂಗ್ ಸಂಸಾರಕ್ಕೆ ಸಂಬಂಧಪಟ್ಟಿದ್ದು. ನೀನೇನು ಮಾತಾಡ್ಬೇಡ, ಸುಮ್ಮನೆ ಕೂಕ. ಏನ್ರಿ ಇವರು ಬೇರೆ ಮನೆ ಮಾಡೋದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ರೆ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ? ಶಂಕರ ಏನೋ ಇದು? ಏನಿಲ್ಲ, ನೀನು ಸುಮ್ಮನಿರೋಣ. ಅತ್ತೆ ಏನು ಹೇಳಿದ್ರಿ ನೀವು? ನನಗೆ ಅರ್ಥ ಆಗ್ಲಿಲ್ಲ. ಈಗ ಎಷ್ಟು ದಿವಸ ಅಂತ ಇದೇ ಮನೆಗೆ ಒಂದಾಗಿರ್ತೀರಾ? ಮನೆನೂ ಸಿಕ್ಕದಾಗೈತೆ. ಬೇರೆ ಮನೆ ಮಾಡ್ಕೊಂಡು ಇಬ್ರು ಗಂಡ ಹೆಂಡ್ರು ಇರ್ಬೋದಲ್ವಾ? ಹೆಂಗೋ 10 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದೈತಲ್ಲ, ಇನ್ನೇನು ಹೇಳಿ ಅಂದ್ರೆ? ಲಾಟ್ರಿ ಹೊಡೆದಿರೋದೇನ ನಿಜಾನೇ ಕಣತ್ತೆ, ಆದ್ರೆ ಇನ್ನ ದುಡ್ಡು ಕೈಗೆ ಬಂದಿಲ್ವಲ್ಲ. ಬತ್ತತ್ ತಕಡ್ರಿ, ಲಾಟ್ರಿ ಹೊಡೆದಿದ್ಮೇಲೆ ಬಂದೇ ಬತ್ತತಿ. ಇನ್ನ ಅಪ್ರೂವಲ್ ಆಗಿಲ್ಲ, ಅದು ನಮ್ಮ ಕೈಗೆ ಸೇರ್ಬೇಕಾದ್ರೆ 1 ತಿಂಗಳು 2 ತಿಂಗಳು ಆಗ್ತತಿ. ಯಾಕ್ರಿ ಹಿಂಗ್ ಮಾತಾಡ್ತಿದ್ದೀರಾ? ಅಷ್ಟೊಂದ್ ದಿವಸ ಬೇಕಾಗ್ತತಾ? ಏನೇ ಮಂಜಿ ಹಿಂಗೆ ಹೇಳ್ತೀನಿ ನೀನು? ಲಾಟ್ರಿ ಹೊಡೆದಿದ ತಕ್ಷಣ ಬಾರಪ್ಪ ನೀನು ದುಡ್ಡು ಎತ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಕರ್ದು ಕೈ ಕೊಟ್ಬಿಡ್ತಾರೆ ಅನ್ಕೊಂಡಿದ್ಯಾ? ಲೇ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 10,000 ಅಲ್ಲ 10 ಲಕ್ಷ ಕಣೆ, 10 ಲಕ್ಷ. ಅಷ್ಟು ದಪ್ಪ ದುಡ್ಡು ಹಂಗೆ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಅದಕ್ಕೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಅಲ್ಲ ರೀ, ಲಾಟ್ರಿ ಹೊಡೆದಿರೋದು ನಿಮ್ಗೆ, ನಿಮ್ ದುಡ್ಡು ನಿಮಗ್ ಕೊಡೋದಕ್ಕೆ ಏನ್ರಿ ರೂಲ್ಸ್ ರೆಗ್ಯುಲೇಷನ್? ಅದೇ ಅಂದ್ರೆ ನಡೀರಿ, ಅದೇನ್ ಎಲ್ಲಿ ಕೇಳೋದು ನಾನು ಕೇಳ್ತೀನಿ. ಅದ್ ಎಲ್ಲಿ ಮಾತಾಡ್ಬೇಕು ಮಾತಾಡ್ತೀನಿ ನಾನು. ಅತ್ತೆ ನೀನೇನು ಮಾತಾಡಿ ಎಷ್ಟು ಮಾತಾಡಿರೋ ಅಷ್ಟೇ, ಕೋರ್ಟ್ಗೆ ಹಾಕ್ಬಿಡ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಇರತ್ತೆ, ಅವ್ರು ಕೊಟ್ಟಾಗ ನಾವು ಈಸ್ಕೋಬೇಕು. ಹೌದೇನಳಿ ಅಂದ್ರೆ ನಾನೆಲ್ಲ ದುಡ್ಡು ಕೈಗೆ ಈಸ್ಕೊಂಬಂದ್ಬಿಟ್ಟಿದ್ದೀರಾ ಅನ್ಕಂಡೆ. ಏನತ್ತೆ, ನಿಮ್ಮ ಮಗಳಿಗಂತೂ ಗೊತ್ತಾಗಲ್ಲ, ನೀವು ತಿಳಿದವರು ನಿಮಗೂ ಗೊತ್ತಾಗಲ್ವೇ? ಅಯ್ಯೋ, 10 ಲಕ್ಷ ರೂಪಾಯಿ ದುಡ್ಡು ಕೈಗೆ ಬಂದೈತೆ ಅಂತ ಅನ್ಕೊಂಡ್ ಬಂದಲ್ರಿ, ಇನ್ನ ಈಸ್ಕೊಂಬಂದಿಲ್ವೇನ್ರಿ ನೀವು? ಲೇ ಮಂಜಿ, ನೀನು ಏನು ಯೋಚನೆ ಮಾಡಕ್ ಹೋಗ್ಬೇಡ. ನಿನಗೆ ಅಂತ ಈಗಾಗಲೇ ಒಂದಷ್ಟು ದುಡ್ಡನ್ನೆಲ್ಲ ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ.
ಏನೇನು ಮಾಡಬೇಕು ಎಷ್ಟೆಷ್ಟು ಒಡವೆ ಎಲ್ಲನೂ ಆರ್ಡ್ರ್ ಕೊಟ್ಬಿಟ್ಟಿದ್ದೀನಿ ಹಾಂ ನಿನಗೇನೇನು ಬೇಕು ಎಲ್ಲ ಸೇಫ್ಟಿ ಮಾಡ್ತೀನಿ ಸುಮ್ಕಿರು ಏನು ಎದ್ರುಕೊಳಕ್ಕೆ ಹೋಗ್ಬೇಡ ನೀನು ಅರ್ಥ ಆಯ್ತಾ ನಿಜವಾಗ್ಲೂ ನಿಜಾನೇನ್ರಿ ನೀವ್ ಹೇಳ್ತಿರೋದು? ಲೇ ಮಂಜಿ, ಅಳಿ ಅಂದ್ರು ಸುಳ್ಳು ಹೇಳ್ತಾರೇನೆ? ಹೋಗ್ಲಿ ಬಿಡು, ಅದ್ ಯಾವಾಗ ಕೊಡ್ತಾರ ಅವಾಗ್ಲೇ ಇಸ್ಕೊಂಡ್ ಬರ್ಲಿ. ಸದ್ಯಕ್ಕೆಲ್ಲ ನಿನ್ನ ಹೆಸ್ರಿಗೆ ಸೇಫ್ಟಿ ಮಾಡ್ಬಿಟ್ರೆ ನನ್ಗೆ ಅಷ್ಟೇ ಸಾಕು. ಹ್ಞೂ ಕಣತ್ತೆ ಇನ್ಯಾರಿಗೋಸ್ಕರ ದುಡಿಲತ್ತೆ ನಾನು ನಾನು ಏನೇ ಮಾಡಿರು ಎಲ್ಲ ನನ್ನ ಹೆಂಡತಿಗೋಸ್ಕರನೇ ಅಲ್ವೇನತ್ತೆ ಆದ್ರೆ ಇವಳೇ ನನ್ನನ್ನು ಅರ್ಥ ಮಾಡ್ಕೊಳಲ್ಲ ಅತ್ತೆ. ಅಳಿ ಅಂದ್ರೆ ನೀವಿನ್ನೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಅವಳು ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳತ್ತೆ. ಅಮ್ಮ ನೀನೇನಮ್ಮ ನನಗ್ ಬುದ್ಧಿ ಹೇಳೋದು? ನನ್ ಗಂಡನ ಜೊತೆ ಹೆಂಗಿರ್ಬೇಕನ್ನೋದು ನನಗ್ ಗೊತ್ತಿಲ್ವಾ? ರೀ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ನೀವ್ ಹೆಂಗ್ ಹೇಳ್ತೀರ ಹಂಗೆ ಕೇಳ್ಕೊಂಡಿರ್ತೀನಿ. ಇನ್ನೆಲ್ಲೂ ಹೋಗಲ್ಲ ರೀ, ನಿಮ್ಮನ್ ಬಿಟ್ಟು ನಿಮ್ ಜೊತೆಲೇ ಇರ್ತೀನಿ ನಾನು. ಬಹಳ ಖುಷಿ ಆಯ್ತು ಮಂಜಿ, ಇಷ್ಟು ದಿವಸ ನಿನ್ ಮನ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟೆ ನಾನು. ರೀ ಯಾರ ಹಂಗಂತ ಹೇಳ್ದಾರು? ನಾನ್ರಿ ಇಷ್ಟ ದಿವಸ ನಿಮ್ ಮನ್ಸಿಗೆ ನೋವು ಮಾಡಿರೋದು. ನೀವು ಬೇಡ ಬೇಡ ಅಂದ್ರು ನಾನಾಗೆ ನನ್ನ ತವ್ರ ಮನೆಗೆ ಹೋಗಿ ಇಷ್ಟ ದಿವಸ ನಿಮ್ಮೊಬ್ಬರನ್ನೇ ಒಬ್ಬಂಟಿಯಾಗಿ ಮಾಡ್ಬಿಟ್ಟಿದ್ದೆ. ಇನ್ ಮುಂದೆ ಹಂಗೆಲ್ಲ ಆಗಲ್ಲ ಬಿಡಿ. ಅಳಿಯಂದ್ರೆ ಯಾವ್ದಕ್ಕೂ ಇನ್ನೊಂದ್ಸರಿ ಹೋಗಿ ಬ್ಯಾಂಕ್ ಹತ್ರ ವಿಚಾರಿಸ್ಕೊಂಡ್ ಬಂದ್ಬಿಡ್ರಿ. ಇಲ್ಲ ಅತ್ತೆ, ಅವ್ರು ಮುಂದಿನ ತಿಂಗಳು 30ನೇ ತಾರೀಕು ಡೇಟ್ ಕೊಟ್ಟವ್ರಿ, ಅವಾಗ ಹೋಗಿ ಬರ್ತೀನಿ. ಅಷ್ಟರೊಳಗೆ ಯಾವ್ದನ ಒಂದ್ ಚೆನ್ನಾಗಿರೋ ಮನೆ ನೋಡ್ರಿ, ಇಲ್ಲ ಸೈಟ್ ಗೀಟ್ ತಗಂತೀರಾ ನೋಡ್ರಿ. ಹೇಳಿ ಅಂದ್ರೆ ಆಯ್ತು ಹೇಳತ್ತೆ. ರೀ ಹಿಂಗೂ ನೋಡೋದ್ ನೋಡ್ತಾ ಇದ್ದೀರಾ, ಒಂದ್ ಸ್ವಲ್ಪ ದೊಡ್ಡ ಮನೆನೇ ನೋಡ್ರಿ. ಮಂಜಿ ಸ್ಯಾನೆ ದುಡ್ಡಾಸೆ ಬೀಳ್ಬೇಡ್ರಿ. ದುಡ್ಡು ಇವತ್ತಿರ್ತತೆ ನಾಳೆಗೂ ಹೋಗ್ತತೆ. ಮನುಷ್ಯತ್ವ ಇರ್ಬೇಕು. ದುಡ್ಡು ಮನುಷ್ಯಂಗೆ ಅಗತ್ಯ ಐತೆ. ಎಷ್ಟ್ ಬೇಕೋ ಅಷ್ಟಿದ್ರೆ ಸಾಕಲ್ವಾ? ಅತಿ ಆಸೆ ಯಾಕೆ ಬೀಳ್ತೀಯ? ಆಮೇಲೆ ನಾಳೆ ದಿವಸ ಇರೋದು ಗತಿ ಇಲ್ದಂಗ ಆಗ್ಬಿಟ್ಟತು. ಏ ಬಾಯಿ ಮುಚ್ಕೊಂಡಿರ ನೀನು. ಏನ್ ಮಾತು ಅಂತ ಆಡ್ತಾ ಇದ್ಯಾ? ಅಲ್ಲ ನನ್ನ ಮಗಳಿಗೇನೆ ನೀನ್ ಶಾಪ ಹಾಕ್ತಿದೀಯೇನ? ಹಾಕ್ದೆ ಇನ್ನೇನ್ ಮಾಡ್ತಾರಮ್ಮ? 10 ಲಕ್ಷ ರೂಪಾಯಿ ನನ್ ಗಂಡಂಗ್ ಹೊಡೆದಿಲ್ವಲ್ಲ ಅಂತ ಅವಳಿಗೆ ಹೊಟ್ಟೆ ಉರಿ. ಅಯ್ಯೋ ಅಂತ ಹೊಟ್ಟೆ ಉರಿ ಎಲ್ಲ ಏನಿಲ್ಲ. 10 ಲಕ್ಷ ರೂಪಾಯಿನ ನೀನೇ ಇಟ್ಕ, ನಮ್ಗೇನ್ ಬೇಡ. ಸುಮ್ಮನೆ ಯಾಕೆ ಬೇರೆ ಮನೆ ಅಂತೆಲ್ಲ ಹೋಗ್ತೀಯ? ಇಲ್ಲೇ ಇರು, ನಿನಗೆ ಹೆಂಗ್ ಬೇಕಾ ಹಂಗೆ. ಇಷ್ಟು ದಿನ ಇದ್ಕೊಂಡು ಜೀವನ ಮಾಡ್ಲಿಲ್ವಾ? ಏನ್ ಕಮ್ಮಿ ಆಗಿತ್ತು ನಿನ್ಗೆ? ಈಗ ಅಣ್ಣ ತಮ್ಮದಿರ್ನ ದೂರ ಮಾಡ್ತಾ ಇದ್ಯಾ ನೀನು? ಲೇ ಶಂಕರ ಏನಪ್ಪ ಇದೆಲ್ಲನು? ಅಣ್ಣ ನೀನೇನ್ ಯೋಚನೆ ಮಾಡ್ಬೇಡ, ನೀನ್ ಸುಮ್ನಿರಣ್ಣ. ಅಳಿ ಅಂದ್ರೆ ನಿಮ್ ಜೀವನ ನಿಮ್ಗೆ, ಅವ್ರ ಜೀವನ ಅವ್ರಿಗೆ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಅವ್ರ ಹತ್ರ ಏನ್ ನೀವು ಕೇಳೋಂಥದ್ದು? ಮೌ ಬಾಯಿ ಮುಚ್ಕೊಂಡು ಕೂಕಳಮ್ಮ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನಿಮ್ಮ ಮಗಳ ಹತ್ರ ಎಷ್ಟು ಬೇಕೋ ಅಷ್ಟು ನೀವು ಮಾತಾಡ್ರಿ. ಅಣ್ಣ ತಮ್ಮದಿರ್ಗೆ ಏನ್ ತಂದಿಕ ಅಂತದ್ ನೀವು? ಮನೆ ಹೊಡಿಯೋ ಕೆಲಸ ಮಾಡ್ತಾ ಇದ್ದೀರಲ್ಲ ಮನೆಗೆ ಬಂದು. ಅಲ್ಲ ಇನ್ನ ಈಗ ತಾನೇ ಬಂದಿದ್ದೀರಾ, ಆಗ್ಲಿ ಎಂತ ಕೆಲಸ ಮಾಡ್ತಾ ಇದೀಯಾ ನೋಡಿ ನೀನು. ಏನ ಮನೆ ಹೊಡಿಯೋ ಕೆಲಸ ಮಾಡ್ತಾ ಇದ್ದೀನ? ನನ್ನ ಮಗಳು ಸಂಸಾರನ ನನ್ನ ನೆಟ್ಟಗ್ ಮಾಡಕ್ ಬಂದಿರೋದ್ ನಾನು. ಮನೆ ಹೊಡಿಯೋ ಕೆಲಸ ಅಲ್ಲ. ನಿಮ್ ಜೀವನ ನೀವು ನೋಡ್ಕೊಳ್ರಿ, ಇವ್ರ ಜೀವನ ಇವ್ರು ನೋಡ್ಕೊಂತಾರೆ. ಅತ್ತೆ ನೀನ್ ಯಾಕತ್ತೆ ತಲೆ ಕೆಡ್ಸ್ಕಂತೀಯ? ಹೋಗ್ಲಿ ಬಿಡ್ರಿ, ಅವ್ರಿಗೆ ಗೊತ್ತಾಗಲ್ಲ ಅತ್ತೆ. ಗೊತ್ತಾಗಿದ್ದಿದ್ರೆ ಆ ಥರ ಎಲ್ಲ ಮಾತಾಡ್ತಾರ ಅವರು. ನೀವೇನು ಟೆನ್ಷನ್ ತಗೋಬೇಡಿ. ಹ್ಞೂ ಬಿಡಮ್ಮ, ಅವ್ರಿಗೇನು ಗೊತ್ತಾಗುತ್ತೆ, ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ರೀ ಹೇಳೆ ಮಂಜಿ. ರೀ ದುಡ್ಡು ಬಂದ ಕೂಡ್ಲೇನೆ ಒಂದು ಸ್ವಲ್ಪ ಕಾಸ್ಟ್ಲಿ ಸೀರೆ ಕೊಡಿಸಿ ನನ್ನ ಮೈ ಮೇಲೆ ಒಂದು ಸ್ವಲ್ಪ ಒಡವೆ ಹಾಕ್ಬಿಡ್ರಿ. ಏನು ಗೊತ್ತಾ, ಮೈ ತುಂಬ ಒಡವೆ ಹಾಕ್ಕೊಂಡು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ನಾನು ಈ ಊರೆಲ್ಲ ಜಾಮ್ ಜುಮ್ ಅಂತ ಓಡಾಡಬೇಕು. ಎಲ್ಲರೂ ನಾನು ನೋಡಿ ಹೊಟ್ಟೆ ಉರ್ಕೋಬೇಕು ರೀ. ನೀನೇನು ಯೋಚನೆ ಮಾಡ್ಬೇಡ ಮಂಜಿ, ನಿನ್ನ ಆಸೆ ಅಂತೆ ನೆರವೇರಿಸೋದು ನನ್ನ ಜವಾಬ್ದಾರಿ. ಅರ್ಥ ಆಯ್ತಾ? ಅದೆಷ್ಟು ವರ್ಷನಾಗಲಿ ಎಷ್ಟು ದಿನನಾಗಲಿ ಆಯ್ತಾ, ನಿನ್ನ ಆಸೆ ನಾನು ನೆರವೇರಿಸ್ತೀನಿ. ನೀನೇನು ಚಿಂತೆ ಮಾಡಬೇಡ. ಅಳಿಯಂದ್ರೆ ಆದ್ರೆ 1 ರೂಪಾಯಿನ ಆ ಕಡೆ ಈ ಕಡೆ ಹೋಗ್ಬಾರ್ದು, ನನ್ನ ಆಜ್ಞೆ ಇಲ್ದೇನೆ. ನೀವು 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ನನ್ನನ್ನು ಕೇಳ್ಬಿಟ್ಟೆ ನೀವು ಖರ್ಚು ಮಾಡಬೇಕು. ಯಾಕಂದ್ರೆ ನೀವಿನ್ನ ಚಿಕ್ಕ ಹುಡುಗರು, ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ದುಡ್ಡೆಲ್ಲ ನನ್ನ ಕೈಗೆ ಕೊಟ್ಟಿರ್ರಿ. ಏನಕ್ಕೆ ಬೇಕು ಎತ್ ಬೇಕು ಎಲ್ಲ ಲೆಕ್ಕಾಚಾರ ನಾನು ಮಾಡ್ಕೊಡ್ತೀನಿ. ಹ್ಞೂ ರೀ, ಅಮ್ಮ ಹೇಳೋದು ಸರಿನೇ. ಆಗ್ಬೋದತ್ತೆ, ನೀವು ಹೇಳ್ದಂಗೆ ಕೇಳ್ತೀನಿ. ನನಗೂ ಇನ್ಯಾರಿದ್ದಾರತ್ತೆ ಹೇಳೋರು ಕೇಳೋರು? ನನಗೆಲ್ಲ ನೀವೇ ಅಲ್ವಾ? ಚಿನ್ನದಂತ ಅಳಿಯ. ಇವ್ರದ್ದು ಒಂದು ಬಾಳು. ಮಂಜಿ ಇದೇ ಖುಷಿಗೆ ಏನು ಇಲ್ವಾ? ಹೇಳ್ರಿ, ಏನ್ ಮಾಡ್ಬೇಕು ನಾನು? ಏನಿಲ್ಲ, ಈಗ ನನ್ನ ಹತ್ರ ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟೈತೆ ಮಂಜಿ. ಈಗ 10 ಲಕ್ಷ ಲಾಟ್ರಿ ಹೊಡೆದೈತಲ್ಲ, ಆ ದುಡ್ಡುಗೋಸ್ಕರನೇ ನಾನು ಕಾಯ್ತಾ ಇರೋದು. 1 ರೂಪಾಯಿ ಇಲ್ಲ ನನ್ನ ಹತ್ರ ನೋಡು, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಏನೋ ಅಣ್ಣನ ಹತ್ರ 100 ರೂಪಾಯಿ ಸಾಲ ಮಾಡಿದ್ದೆ ಅಷ್ಟೇ. ಇದೇ ಖುಷಿಗೆ 1-2 kg ಕೋಳಿ ತಗೊಬಂದ್ಬಿಡ್ತೀನಿ. ಚಿಕನ್ ಮಾಡ್ಬಿಡ್ತೀರಾ ಅಂತ. ಅಯ್ಯೋ, ನೀವ್ ಹೇಳೋದೆಚ್ಚ, ನಾವು ಮಾಡೋದೆಚ್ಚ. ಆಯ್ತು ಬಿಡ್ರಿ, ಮಾಡೋಣ. ಹೋಗ್ರಿ ತಗೊಂಬರೋಗ್ರಿ. ಮಂಜಿ ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ? ನನ್ನ ಹತ್ರ ಕಾಸಿಲ್ಲ ಮಂಜಿ, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಇವಾಗ ನಿನ್ನ ಹತ್ರ ಏನಾದರೂ ಇದ್ರೆ ಕೊಡ್ತೀಯಾ? ಅಂದ್ರೆ ಅವಳ ಹತ್ರ ಎಲ್ಲಿ ಬಂದದ್ದು? ನಾನು ಕೊಟ್ರೆ ಅಲ್ವಾ ಅವಳಿಗೂನು. ನಿಮ್ಗೆ ಯಾಕೆ ಚಿಂತೆ? ನಾನು ಕೊಡ್ತೀನಿ, ಹೋಗಿ ತಗೊಬರೋಗ್ರಿ. ಎಷ್ಟು ದೊಡ್ಡ ಮನಸ್ಸು ಅತ್ತೆ ನಿಮ್ದು. ನನಗೆ ನನ್ನ ಮಗಳು ಅಳಿಗೆ ಚಂದಕ್ಕಿರ್ಬೇಕು. ಎಷ್ಟು ಬೇಕಾಗ್ತತೆ? 1,000 ಕೊಟ್ಟಿರತ್ತೆ, ಮಿಕ್ಕಿರೋ ತಗೊಬತ್ತೀನಿ. ಬೇಡ ಅಳಿ ಅಂದ್ರೆ ಖರ್ಚಿಗೆ ಮಡಿಕಡ್ರಿ ನೀವೇನೆ. ಏನೋ 10 ಲಕ್ಷ ಬೊತ್ತದ ದುಡ್ಡು, ಇನ್ನು 1,000 ಎಲ್ಲ ಯಾವ ಲೆಕ್ಕ? ಬರತಕ್ಕ ಮಡಿಕಡ್ರಿ, ಏನ್ಕನ ಬೇಕಾಗ್ತತೆ? ನೀನೇನತ್ತೆ, ದಿನಕ್ಕೆ ನನಗೆ 1,000 ರೂಪಾಯಿ ಖರ್ಚಿಗೆ ಬೇಕಾಗುತ್ತೆ. ಆಯ್ತು ತಗಡ್ರಿ, ನಿಮ್ ಖರ್ಚು ಏನಿದ್ರು ನಾನು ನೋಡ್ಕೊಂತೀನಿ. ಒಟ್ನಾಗೆ ಬಿರಿ, ನಾ ದುಡ್ಡು ಬರಂಗೆ ಏನಾರ ಒಂದು ಮಾಡ್ರಿ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬಿಡತ್ತಿ.
ಆಯ್ತು ತಕೊಬತ್ತೀನಿ ಇರಿ. ಮಂಜಿ ಹೋಗ ಬ್ಯಾಗ್ ಎಲ್ಲ ಎತ್ಕೊಬರೋ. ನನ್ನ ಗಂಡಂಗೆ 10 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದಿರೋ ಖುಷಿಗೆ 2 ಕೆಜಿ ಕೋಳಿ ಮಾಡ್ತಾ ಇದೀವಿ ಮನೇಲಿ. ಏನು ಅಡುಗೆ ಮಾಡಕ್ ಹೋಗ್ಬೇಡ ಸರೋಜಿ. ಕೋಳಿ ಸಾರಾಗಿ ಎಲ್ಲ ಊಟ ಮಾಡಿದ್ರೆ ಆಗುತ್ತೆ. ಅಯ್ಯೋ ಬೇಡ ಕಣೆ ಮಂಜಿ, ಸೊಪ್ಪಿನ ಸಾರು ಮಾಡಿದೀನಿ. ನಾಳೆಗೆ ಯಾವಾಗನ ಮಾಡ್ಕೊಂಡ್ರೆ ಆಗ್ತದೆ. ತಗೊಬಂದು ಇವಾಗ ಮಾಡಿರೋ ಸಾರೆಲ್ಲ ಅಧ್ವಾನ ಆಗ್ತತೆ. ಅದಕ್ಕೆ ಬೇಡ ಅನ್ಬೇಡ ಕಣದ್ಕೆ, ಸುಮ್ಮನಿರೋದಕ್ಕೆ ನೀನು ತಗೊಂಬಂದು ಕೊಡ್ತೀನಿ. ಮಾಡೋದಕ್ಕೆ ನೀನೇನೆ ಚೆನ್ನಾಗಿ ಮಾಡ್ತೀಯ. ಏನ್ರಿ ನೀವು ನಿಮ್ಮ ಅತ್ತಿಗೆನೇ ಹೊಗಳ್ತಾ ಇದ್ದೀರಲ್ಲ, ನಾನು ಅಡುಗೆ ಚೆನ್ನಾಗಿ ಮಾಡಲ್ವಾ? ಫಸ್ಟ್ ಕ್ಲಾಸಾಗಿ ಮಾಡ್ತೀಯ ಮಂಜಿ ನೀನು. ಅದಕ್ಕೆ ನೀನೇನು ಮಾಡಕ್ ಹೋಗ್ಬೇಡ, ಮಂಜಿನೇ ಬಿಟ್ಬಿಡು. ಅವಳೆ ಮುದ್ದೆ ಅನ್ನ ಸಾರ್ ಎಲ್ಲ ಮಾಡ್ಬಿಡ್ತಾಳೆ, ಸಖತ್ತಾಗಿರ್ತತೆ. ನಾನೇ ಮಾಡ್ತೀನಿ. ಲೇ ಸರೋಜಿ, ಎಲ್ಲ ಹೊಂದಿಸ್ಕೊಂಡು ಖಾರ ರುಬ್ಕೊಡು, ಕೂಡಿಸಿ ನಾನು ಮಾಡ್ಕೊಡ್ತೀನಿ ಸಾರ್ನ. ಇನ್ನೇನು 10 ಲಕ್ಷ ರೂಪಾಯಿ ಮನೆಗೆ ಬರೋವರೆಗೂ ಅಷ್ಟೇ ತಾನೇ ಇಲ್ಲಿರೋದು. ಆಮೇಲಿಂದ ಅವ್ರ ಜೀವನ ಅವ್ರು ನೋಡ್ಕೋತಾರೆ, ನಿಮ್ಮ ಜೀವನ ನೀವು ನೋಡ್ಕೊಡ್ರಿ. ಸುಮ್ಮನೆ ಎಷ್ಟು ದಿವಸ ಅಂತ ಹಿಂಗೆ ಒದ್ದಾಡ್ತೀರಾ? ಆಯ್ತಾಯ್ತು, ಅದೇನೇನು ಮಾಡ್ತೀಯ ಮಾಡು. ಹಿರಿಯಾದವಳು ಮನೆಗೆ ಬಂದಿದ್ದೀಯಾ, ಮಕ್ಕಳು ಒಳ್ಳೆ ಬುದ್ಧಿ ಹೇಳಿ ನೆಟ್ಟಗೆ ಸಂಸಾರ ಮಾಡ್ಸೋಣ ಅಂಬೋದು ಏನಿಲ್ಲ ನಿನಗೆ. ಸರೋಜ, ಅವ್ರೇನಾದ್ರೂ ಮಾಡ್ಕೊಂಡು ಅವ್ರ ತಂಟೆಗೆ ನೀನು ಹೋಗ್ಬೇಡ, ನಿನ್ನ ಪಾಡಿಗೆ ನೀನು ಇದ್ಬಿಡು. ತತ್ತಾರೆ ನಿನಗೆ ಊರಿಂದ ಬೇರೆ ಮೆಣಸಿಕಾಯಿನು ಅಕ್ಕಿ ಸಕ್ಕರೆ ಎಲ್ಲ ತಕ್ಕ ಬಂದವಳೆ, ತಿನ್ನು ಕೂಕೊಂಡು. ಆ ಮಗ ಏನ್ ಕೇಳ್ಬಾರ್ದು ಕೇಳ್ತು ಅಂತ ಹಿಂಗ್ ಮಾತಾಡ್ತೀರಾ? ತಂದಿಲ್ಲ ಅಂದ್ರೆ ಆಯ್ತಲ್ವಾ? ಬಿಡಿ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಪುಟ. ನಾನೀಗ ಅಂಗಡಿಗೆ ಹೋಗ್ತಾ ಇದ್ದೀನಿ, ಏನು ಬೇಕು ಹೇಳಿ ನಿನಗೆ ತಗೊಂಬರ್ತೀನಿ. ಆಯ್ತು ಬಿಡೋ ಮಗಳೇ, ತಗೋಬರ್ತೀನಿ. ಅಳಿಯಂದ್ರೆ ಯಾರನ್ನೂ ಅತಿ ಮಾಡ್ಕೋಬಾರ್ದು, ಎಷ್ಟ್ರಲ್ಲಿ ಬೇಕೋ ಅಷ್ಟ್ರಲ್ಲಿ ಇರ್ಬೇಕು ನೀವು. ಸರಿ ಆಯ್ತು, ಕಾಸು ಕೊಡತ್ತೆ ಬ್ರೀನಾ. ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಈ ನಂದೀಶ್ವರನ್ ಕಿವಿಗೆ ಹೇಳು. ಅದು ಆ ದೇವ್ರಿಗೆ ಮುಟ್ಟುತ್ತಂತೆ. ನಿಜವಾಗ್ಲೂ ನಾವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತಂತೆ. ಹೌದು ಜಾನಕಿ, ಇದೆಲ್ಲ ಸನಾತನ ಕಾಲದಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ. ನಾನು ಎಷ್ಟೋ ಸರಿ ಬಂದಾಗೆಲ್ಲ ಹೇಳಿದ್ದೀನಿ ಜಾನಕಿ, ಆದ್ರೂ ನನ್ನ ಆಸೆನೇ ನೆರವೇರಿಲ್ಲ. ಲಕ್ಷ್ಮಿ ಅಕ್ಕ, ಯಾಕೆ ಹಿಂಗ್ ಮಾತಾಡ್ತೀಯ? ಎಲ್ಲ ಒಂದೇ ಸರಿ ಆಗ್ಬೇಕು ಅಂತ ಏನಿಲ್ವಲ್ಲ. ಏನಾದ್ರೂ ನಾವು ಮಾಡಿರೋ ಪಾಪ ಕರ್ಮ ಇದ್ರೆ ಅದೆಲ್ಲ ಕಳೆದು ಆಮೇಲೇನೆ ಆ ಭಗವಂತ ನಾವು ಅನ್ಕೊಂಡಿದ್ದನ್ನ ಕೊಡೋದು. ಆದ್ರೆ ಏನ್ ಗೊತ್ತಾ, ನಾವೊಂದು ಅಪ್ಲಿಕೇಶನ್ ಹಾಕ್ಬಿಡ್ಬೇಕು. ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು ಅಲ್ವಾ? ಆದ್ರೆ ಕೊಡ್ತಾನೆ ಅನ್ನೋ ನಂಬಿಕೆ ಮಾತ್ರ ಕಳ್ಕೋಬಾರ್ದು ನಾವು. ನಿಜ ಜಾನಕಿ, ಅದರಿಂದಲೇ ನಾನು ಬಂದಾಗೆಲ್ಲನೂ ಅವ್ನು ನನಗೆ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ಹೇಳೋದಂತೂ ನನ್ನ ಮನ್ಸಲ್ಲಿರೋ ಆಸೆನೆಲ್ಲ ಹೇಳ್ಕೊಂತೀನಿ. ಇದನ್ನೇ ಅಕ್ಕ ಭಕ್ತಿ ಅನ್ನೋದು. ಯಾವತ್ತು ನಾವು ನಂಬಿಕೆನ ಕಳ್ಕೊಳಕ್ ಹೋಗ್ಬಾರ್ದು. ನಮ್ಮಲ್ಲಿ ಒಳ್ಳೆತನ ಇದ್ರೆ ಆ ದೇವ್ರು ಯಾವತ್ತೂ ಇಲ್ಲ ಅನ್ನಲ್ಲ ಅಕ್ಕ. ನೋಡೋಣ, ಈ ಸರಿನೂ ಕೇಳ್ಕೊ. ಏನಂತ ಅನ್ಕೊಂಡಿದ್ಯಾ ಮನ್ಸಲ್ಲಿ, ಅದನ್ನ ಕೇಳಿ ನೋಡು. ಕೊಡ್ತಾನೆ ಅಕ್ಕ, ಏನು ಬೇಜಾರು ಮಾಡ್ಕೋಬೇಡ. ನಾನು ಯಾಕೆ ಬೇಜಾರು ಮಾಡ್ಕೊಂಡ್ಲಿ ಜಾನಕಿ? ಅವ್ನು ಕೊಡ್ತಾನ ಬಿಡ್ತಾನ, ನಾನು ಹೇಳದ್ನಲ್ವಾ, ಹೇಳೋದು ನನ್ನ ಧರ್ಮ, ನಾನು ಹೇಳ್ತೀನಿ ಅಷ್ಟೇ. ಈ ಸರಿ ನಾನೇನು ಕೇಳ್ಕೋಬೇಕು ಅನ್ಕೊಂಡಿದ್ದೀನಿ ಅದನ್ನ ಕೇಳ್ತೀನಿ. ನನ್ಗಿನ್ನೇನಿಲ್ಲ ಜಾನಕಿ, ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲ ಒಂದಾಗಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಬರೀ ಅಷ್ಟೇ ಕೇಳ್ಕೊಂತೀಯಾ? ಬೇರೇನು ಕೇಳ್ಕೊಂತೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಇರ್ಲಿ ಬಿಡಕ್ಕ, ನೀನೇನು ಹೇಳ್ಬೇಡ. ನೀನು ಹೇಳಿಲ್ಲ ಅಂದ್ರೂ ನನ್ಗೆ ಅರ್ಥ ಆಗುತ್ತೆ. ಕೇಳ್ಕೊ, ಈ ಸರಿ ಖಂಡಿತವಾಗ್ಲೂ ನಿನ್ ಮಗು ಹಾಗೆ ಆಗುತ್ತೆ. ಯಾಕೆ ಹೇಳು, ಡಾಕ್ಟ್ರ್ ಹೇಳಿದ್ದಾರೆ ಅಲ್ವಾ? ನಿನ್ಗೂ ಒಳ್ಳೆ ಟೈಮ್ ಬಂದಿದೆ ಅಕ್ಕ. ಸರಿ ಜಾನಕಿ, ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಸರಿ ಹೋಗಿ ಕೇಳ್ಕೊ. ನಂದೀಶ್ವರ ಅದರಲ್ಲೂ ಕಲ್ಲಿನ ದೇವಸ್ಥಾನ ಅಂದ್ರೆ ನನಗೆ ತುಂಬಾ ಇಷ್ಟ ಜಾನಕಿ. ನಾನು ಯಾವಾಗ್ಲೂ ಅಷ್ಟೇ, ಪ್ರತಿಯೊಂದು ಹಬ್ಬ ಯಾವುದೇ ಆದ್ರೂ ಇಲ್ಲಿಗೆ ಬರ್ತೀನಿ. ಹತ್ರನೂ ಇದೆ ಅಲ್ವಾ, ಒಬ್ಳೆ ಆದ್ರೂ ಬಂದ್ಬಿಡ್ತಿದ್ದೆ. ಇನ್ ಮುಂದೆ ನಾನು ಇರ್ತೀನಲ್ಲ, ಇಬ್ರು ಬರೋಣ ಬಿಡಿ. ಸರಿ ಹೊರಡೋಣ? ಹ್ಞೂ ಅಕ್ಕ, ಹೋಗೋಣ ಬನ್ನಿ.